ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ಗೆ ಬಂದಿದ್ದೀನಿ. ಅಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹಾಕಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ತುಂಬ ಲೆಂತಿ ವಿಡಿಯೋ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಪಾರ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಳೆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಪಾರ್ಟ್ 1 ವಿಡಿಯೋನ ನೋಡ್ಕೊಂಡು ಬನ್ನಿ. ಈಗ ನಾನಿಲ್ಲಿ ನನ್ನ ಮಗಳಿಗೆ ಬಳೆನ ನೋಡ್ತಾ ಇದ್ದೀನಿ. ಸೊ ನಾನು ನೋಡ್ತಾ ಇರುವಂತಹ ಬಳೆ ಈ ಥರ ಜಾಸ್ತಿ ಬಳೆ ಇದ್ರೆ ಏನು ಮಾಡಿಬಿಡ್ತಾಳೆ, ಅವಳು ಜಾಸ್ತಿ ಬಳೆಗಳನ್ನೆಲ್ಲ ತೊಗೊಂಡು ಆಟ ಆಡ್ಬಿಡ್ತಾಳೆ. ಹಾಗಾಗಿ ನಾನು ಸಿಂಗಲ್ ಬಳೆಗಳನ್ನ ನೋಡ್ತಾ ಇದ್ದೆ. ಸಿಂಗಲ್ ಬಳೆಗಳು ಇಲ್ಲ ಅಂತ ಹೇಳ್ತಾ ಇದ್ರು ಅವಳ ಸೈಜ್ಗೆ. ಅದರಲ್ಲೂ ಇದು ಸೈಜ್ ಇಲ್ಲ ಅಂತ ಹೇಳಿದ್ರು. ಈ ಥರದ್ದು ನೋಡ್ತಾ ಇದ್ದೆ ನಾನು. ಸೊ ಸಿಂಗಲ್ ಆಗಿರೋವಂಥದ್ದು ಹಬ್ಬಕ್ಕೆಲ್ಲ ಹಾಕಕ್ ಬೇಕಲ್ವಾ. ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತು. ಆಲ್ಮೋಸ್ಟ್ ಡಜನ್ ಗಂಟ್ಲೆ ಬಳೆ ತೊಗೊಂಡ್ರೆ ಅವಳ ಮನೆ ತುಂಬ ಬಿಸಾಕ್ಬಿಡ್ತಾಳೆ ಬಿಚ್ಚಿ. ಆಮೇಲೆ ಅದೆಲ್ಲೆಲ್ಲೋ ಹೋಗ್ಬಿಡುತ್ತೆ, ಇಲ್ಲ ಆಟ ಆಡಕ್ಕೆ ತೊಗೊಂಡ್ಬಿಡ್ತಾಳೆ. ಹಾಗಾಗಿ ನಾನು ಸಿಂಗಲ್ ಬಳೆಗಳನ್ನೇ ನೋಡ್ತಾ ಇದ್ದೆ. ಅಂದರೆ ಮಕ್ಕಳಿಗೆಲ್ಲ ಚಿಕ್ಕ ಸೈಜಲ್ಲಿ ಆ ಥರ ಬಳೆ ಇಲ್ಲ ಅಂತ ಹೇಳಿದ್ರು. ಅದು ಒಂದೇ ಒಂದು ಬಳೆ ಇತ್ತು ಚಿಕ್ಕದು, ಅವಳಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಬೇಡ ನೋಡೋಣ ಅಂತ ಸುಮ್ಮನಾದೆ. ಸೊ ಮತ್ತೆ ಬೇರೆ ಯಾವುದಾದ್ರೂ ಬಳೆ ಇದೆನಾ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಅವಳಿಗೆ ಬಳೆನೇ ತೊಗೋಬೇಕಿತ್ತು ಮೇನು. ಬಳೆಗಳೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಬಂದೆ. ಯಾಕಂದರೆ ಸೈಜ್ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಅವಳನ್ನ ಜೊತೆ ಕರ್ಕೊಂಬಂದಿದ್ದೆ. ಅವಳಿಗೂ ಕೂಡ ಒಂದಷ್ಟು ಬಟ್ಟೆಗಳನ್ನ ಕೂಡ ತೊಗೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ ತೊಗೊಳ್ಳೋದಿದೆ, ಶಾಪಿಂಗ್ ಇನ್ನು ಬಾಕಿ ಇದೆ. ಏನೆಲ್ಲ ತೊಗೊತೀನಿ ಅಂತ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಎಲ್ಲೆಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನಾವು ಒಂದೇ ಅಂಗಡಿನಲ್ಲೇ ಎಲ್ಲಾನು ಕೂಡ ತಗೊಂತಾ ಇಲ್ಲ. ಅವ್ರ ಹತ್ರ ಬೇರೆ ಬೇರೆ ಜ್ಯುವೆಲ್ಲರೀಸ್ ಎಲ್ಲ ಇತ್ತು, ನೋಡ್ತಾ ಇರ್ಬೋದು. ನಾನು ಎಲ್ಲಾನು ಕೂಡ ಒಂದೇ ಶಾಪಲ್ಲಿ ತಗೊಳ್ಳೋದು ಬೇಡ, ಎಲ್ಲ ಒಂದೊಂದ್ ಹತ್ರ ತಗೊಳ್ಳೋಣ ಅಂತ ಅನ್ಕೊಂಡು ಮುಂದೆ ಹೋದೆ. ನನ್ನ ಮಗಳಿಗೆ ಆಗ್ಲೆಯಿಂದ ಶಾರ್ಟ್ಸ್ ತಗೋ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಳು ಬೇಡ ನಂಗೆ ಈ ಥರದ್ದು ಇಷ್ಟ ಇಲ್ಲ ಅಂತಾನೆ ಹೇಳ್ತಾ ಇದ್ದಾಳೆ. ಅವಳಿಗೆ ಅದ್ರ ಮೇಲೆ ಡಿಸೈನ್ ಇರಬೇಕು ಅಥವಾ ಕಾರ್ಟೂನ್ ಏನಾದರೂ ಇರೋದು ಬೇಕು ಅಂತ ಹೇಳ್ತಾ ಇದ್ಲು. ನನಗೆ ಪ್ಲೇನ್ ಆಗಿರೋಂಥ ಪ್ಯಾಂಟ್ ಬೇಡ ಅಂತಂದು ಹೇಳಿ ಹಠ ಮಾಡಿದ್ದಕ್ಕೆ ಇಲ್ಲೆಲ್ಲ ಅದೇ ಸಿಗೋದು ಅಂತಂದು ಹೇಳಿದ್ರು. ಅಂದ್ರೂ ಕೂಡ ಅವಳು ಏನಂದ್ರು ಕೇಳಲೇ ಇಲ್ಲ. ಅದಾದಮೇಲೆ ನಾನು ಒಂದೆರಡು ಪಲಾಝೋ ತೊಗೋಣ ಅಂತಂದು ನೋಡ್ತಾ ಇದ್ದೀನಿ. ಸೊ ಪಲಾಝೋನು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. 300ಗೆ 2 ಅಂತಂದು ಹೇಳಿದ್ರು. ನಾನು ಒಂದೇ ತೊಗೊತೀನಿ ಅಂದೆ. ಇಲ್ಲ ಒಂದೇ ಇಲ್ಲ, ಇದು ಸೆಟ್ 2 ಸೆಟ್ ತೊಗೊಳ್ಳೇಬೇಕು, ಯಾವ ಕಲರ್ ಬೇಕು 2 ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ಹಾಗೆ ನಾನು ಕ್ರೀಮ್ ಮತ್ತು ವೈಟ್ 2 ಕಲರ್ ತೊಗೊಂಡೆ. ಹಾಗೆ ಡಿಸೈನ್ ಕೂಡ ಚೆನ್ನಾಗಿತ್ತು. ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗಬೇಕು ಆ ಥರದ್ದು ತೊಗೊಂಡಿದ್ದೀನಿ ನಾನು. 2 ಪಲಾಝೋನ ತೊಗೊಂಡೆ. ನಾನು 2 ಪಲಾಝೋ ತೊಗೊಂಡೆ ಅಂತಂದ್ರೆ ನನ್ನ ಮಗಳಿಗೂ ಕೂಡ ಇದೇ ಥರದ್ದು ಬೇಕು ಅಂತ ಹೇಳಿದ್ಲು. ಸರಿ ಅವಳಿಗೂ ಕೂಡ ಇದೇ ಥರದ್ದೇ ಪಲಾಝೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅವ್ರು ಹೇಳ್ತಾ ಇದ್ರು ನಾನು ಕಮ್ಮಿ ಮಾಡಿ ಅಂತಂದು ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಇಷ್ಟೇ ಕಮ್ಮಿ ರೇಟ್ ಸಿಗೋದು, ಇನ್ನೂ ಕಮ್ಮಿ ಸಿಗಲ್ಲ ಮೇಡಮ್ ಅಂತಂದು ಹೇಳ್ತಾ ಇದ್ರು. ಸರಿ ಆಯಿತು ಅಂತಂದು ನಾನು ಇವಳಿಗೆ ಒಂದೆರಡು ತೋರಿಸಿ ಅಂತಂದು ಹೇಳಿದೆ. ಅವರು ಕೂಡ ಮತ್ತೆ ತೋರ್ಸೋದಕ್ಕೆ ಅಂತ ಹೋದ್ರು. ನೋಡಿ ಯಾವ ಕಲರ್ ಬೇಕು ಅಂತ ನನ್ನ ಮಗಳಿಗೆ ಕೇಳಿದೆ. ಅವಳು ಬ್ಲ್ಯಾಕ್ ಬೇಕು ಅಂತ ಹೇಳಿದ್ಲು. ಸರಿ ಅಂತಂದು ಅವಳಿಗೂ ಕೂಡ 2 ಪ್ಯಾಂಟನ್ನು ತೊಗೊಂಡೆ. ಅದರಲ್ಲೂ ಪಿಂಕ್ ಕಲರ್ ಬೇಕು ಅಂತ ಹೇಳಿದ್ಲು. ಇನ್ನೇನು ಮಾಡೋದು, ಅವಳ ಡ್ರೆಸ್ ಎಲ್ಲ ಪಿಂಕೇ ಇದೆ, ಇರಲಿ ಬಿಡು ಅಂತಂದು ಒಂದು ಪಿಂಕು ಹಾಗೆ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡೆ. ಇದು ಕೂಡ 100 ರುಪೀಸ್ ಏನೋ ಹೇಳಿದ್ರು. 100 120 ರುಪೀಸ್ಗೆ ಒಂದು ಅಂತ ಹೇಳಿದ್ರು. ನಾನು 200 ಏನೋ ಮಾಡ್ಕೊಳ್ಳಿ ಅಂತಂದು ಹೇಳಿದೆ. ಸೊ ಯಾಕಂದರೆ ನಾನು ಕೂಡ ತೊಗೊಂಡಿದ್ನಲ್ವ, ಹಾಗಾಗಿ ಕಡಿಮೆ ಮಾಡಿ ಕೊಟ್ಟರು. ಹಾಗೆ ಅದೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಬಂದಿತ್ತು. ಸೊ ನೋಡೋಣ. ಹಾಗೆ ಬಾಗಿಲು ತೋರಣನ ನೋಡಬೇಕಿತ್ತು ನಾನು ಯಾವ ಥರ ಇದೆ ಅಂತಂದು. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಹೊರಗಡೆಯಿಂದ ಬಾಗಿಲು ತೋರಣಗಳೆಲ್ಲ. ಸೊ ತೊಗೊಳ್ಳೋಣ ಅಂತಂದು ಬಂದೆ. ತುಂಬ ರೇಟ್ ಇತ್ತು, ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಈ ಕಮಲದಾರ ಇದೆಲ್ಲ ಇದಂತೂ ಸಖತ್ತಾಗಿತ್ತು. ನಂಗೆ ಅದಂತೂ ತುಂಬಾ ಇಷ್ಟ ಆಯಿತು. 1,500 ಏನೋ ಹೇಳಿದ್ರು. ಈ ನಾರ್ಮಲ್ ಎಲ್ಲ 1,800 ರೂಪಾಯಿ ಈ ಥರ ಎಲ್ಲ ಇತ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ದೂರ ಇದೆ ಅಲ್ಲ, ಹಂಗಾಗಿ ನೋಡೋಣ ಮತ್ತೆ ಯಾವಾಗಾದ್ರೂ ಇಲ್ಲೇ ಬಂದರೆ ತಗೊಳ್ಳೋಣ ಅಂತಂದು. ಯಾಕಂದರೆ ನಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಜಸ್ಟ್ ಒಂದು 15 to 20 ಮಿನಿಟ್ಸ್ ಅಷ್ಟೇ ಇರೋದು. ಹಾಗಾಗಿ ಯಾವಾಗ ಬೇಕಾದರೂ ಬಂದ್ರೂ ಕೂಡ ತಗೋಬೋದು. ಬಟ್ ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗೆಲ್ಲ ಬಂದಿರಲಿಲ್ಲ ಅಲ್ವಾ ನಾನು, ಈ ಸಲನೇ ಬಂದಿರೋದು. ಹಾಗಾಗಿ ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ಕಮಲದ ಹೂವಿಂದ ಕಿರೀಟ ಇದೆಲ್ಲ ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತದು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಡಿಸೈನ್ ನೋಡೋಣ ಅಂತಂದು ನೋಡ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಟ್ಟಬೇಕಾಗುತ್ತೆ. ಇಲ್ಲ ಇದೆ ಕಮಲದೇ ಚೆನ್ನಾಗಿತ್ತು.
ಎಷ್ಟದ ಒನ್ ಟೈಮ್ ಇದು ಕಮಲ ಒಂದೊಂದು ತಗೊಂಡ ಒಂತಾಗ ಯಾವ್ದಾರ ಸಾಕು ಎಲ್ಲ ಒಂದೇ ರೇಟ ಒಂದೊಂದು ಬೇರೆ ಬೇರೆ ಅಂದರೆ ಹ್ಞೂ ಎರಡು ತಗೊಳ್ಳ ಹಿಂಗೆ ಎರಡು ತಂತೀಯ ತೋರ್ಸೋದು ಎರಡು ಇದೊಂದೇ ತಗೊಂಡ್ಬಿಡ್ತೀನಿ ಹ್ಞೂ ಇದು ಹೆಂಗೆ ಇದು ಕಟ್ಟಬೇಕಾಗುತ್ತಾ $150 ಇದು ಚಿಕ್ಕದು ಹಾಂ ಹೌದು ಜೋಡಿ ಜೋಡಿ $150 ಎಲ್ಲಿ ಅದು ಇಡೋದು ಬ್ಯಾಕ್ಗ್ರೌಂಡ್ ಡಿಸೈನ್ ಇದು ಮೇಲಿನ ಚೆನ್ನಾಗಿತ್ತು ನೋಡಿ ಹ್ಞೂ ಎಷ್ಟಿದು ಕಮ್ಮಿ ಎಷ್ಟು ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಕೂಡ ಸ್ಟಾಕ್ಗಳು ಇನ್ನೂ ಬರ್ತಾ ಇದೆ. ನೆಕ್ಸ್ಟ್ ವೀಕ್ ಬನ್ನಿ ಅಂತಂದು ಹೇಳಿದ್ರು. ನಾನು ಇನ್ನೂ ಕೆಲವೊಂದು ಐಟಮ್ ತಗೋಬೇಕಿತ್ತು. ಹಾಗೆ ರೋಡಲ್ಲಿ ನೋಡ್ಬೋದು ಇಲ್ಲೆಲ್ಲ ರಿಟರ್ನ್ ಗಿಫ್ಟು ಇದೆಲ್ಲ ಇಟ್ಟಿದ್ದಾರೆ. ಹಾಗೆ ತಟ್ಟೆಗಳು ಏನೋ ಡಿಫ್ರೆಂಟ್ ಆಗಿರೋದೆಲ್ಲ ಇಟ್ಟಿದ್ದಾರೆ. ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲೆಲ್ಲ. ಹಾಗೆ ನಾನಲ್ಲಿ ಅವ್ರ ಶಾಪಲ್ಲಿ ತೊಗೊಂಡಿದ್ದು ಜಸ್ಟ್ ಅದು 2 ಕಮಲ ತೋರಿಸಿದ್ನಲ್ವ, ಸೊ ಅದು 150ಗೆ ಜೋಡಿ ಅಂತ ಹೇಳಿದ್ರು. ಕಮಲಗಳನ್ನ ತೊಗೊಂಡೆ, ಹಾಗೆ ಕಿರೀಟನ ತೊಗೊಂಡೆ, ಅಷ್ಟೇ 2 ತೊಗೊಂಡಿದ್ದು. ಸೊ ಇನ್ನು ಜಡೆ ಮತ್ತು ಇನ್ನೊಂದಷ್ಟು ಐಟಮ್ಗಳೆಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ ಬನ್ನಿ ಅಂತ ಹೇಳಿದ್ರು. ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಕೆಲವೊಂದೆಲ್ಲ ಶಾಪ್ಗಳೆಲ್ಲ ಹಂಗೆ ಗಾಡಿ ಮೇಲೆಲ್ಲ ಹಾಕ್ಕೊಂಡಿದ್ದಾರೆ ಸ್ಟಾಲ್ಗಳನ್ನೆಲ್ಲ. ಸೊ ಈ ಕಡೆ ಎಲ್ಲ ಜುಮ್ಕಿ ಎಲ್ಲ ವೆರೈಟಿ ಎಲ್ಲ ಜುಮ್ಕೀಸ್ ಇದೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಜುಮ್ಕಿಗಳನ್ನೆಲ್ಲ ತೊಗೊಂಡಿರೋದು. ಸೊ ಹೆಣ್ಮಕ್ಳಿಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ. ಇಲ್ಲೆಲ್ಲ ಬಂದರೆ ಸಿಕ್ಕಾಪಟ್ಟೆ ಸಿಗುತ್ತೆ ವೆರೈಟಿ ಜುಮ್ಕೀಸ್ ಎಲ್ಲ. ಹಾಗೆ ಹೂವು ಮತ್ತು ತರಕಾರಿ ಎಲ್ಲನೂ ಕೂಡ ಮಾರ್ತಾ ಇರ್ತಾರೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಅದೆಲ್ಲನೂ ಕೂಡ ಸಿಗುತ್ತೆ. ಚಿಕ್ಕ ಮಕ್ಳಿಗಂತೂ ತುಂಬಾ ವೆರೈಟಿ ಆಗಿರುವಂತಹ ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು ಇದೆಲ್ಲ ಸಿಗುತ್ತೆ, ನೋಡ್ತಾ ಇರ್ಬೋದು. ಇದು ಕೂಡ ಒಂದು ಸೈಡಲ್ಲಿ ಲೆಫ್ಟ್ ಸೈಡಲ್ಲೇ ಕೂಡ ಇಟ್ಟಿರ್ತಾರೆ ಮೇನ್ ರೋಡಲ್ಲಿ. ಮುಂದೆ ಹೋಗ್ತಾ ಲೆಫ್ಟ್ ಸೈಡ್ಗೆ ತುಂಬಾನೇ ಅಂಗಡಿಗಳೆಲ್ಲ ಇರುತ್ತೆ. ಹಾಗೆ ಒಂದು ಬ್ಯಾಂಗಲ್ ಸ್ಟೋರ್ ಕಾಣಿಸ್ತು, ಹಾಗಾಗಿ ಅವಳಿಗೆ ಏನಾದರೂ ಬ್ಯಾಂಗಲ್ಸ್ ಏನಾದರೂ ಸಿಗುತ್ತಾ ಅಂತಂದು ನೋಡೋದಕ್ಕೆ ಅಂತಂದು ಹೋಗ್ತಾ ಇದ್ದೀವಿ. ಹಾಗೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಹಾಗೆ ಟೆಂಪಲ್ ಕೂಡ ಇದೆ ಮಲ್ಲೇಶ್ವರಮಲ್ಲಿ. ಹಾಗೆ ಇಲ್ಲೆಲ್ಲಾನು ಕೂಡ ಸಾಕ್ಸು, ಹಾಗೆ ಚಿಕ್ಕದಾಗಿರೋ ಮಕ್ಕಳಿಗೆಲ್ಲ ಗೊಂಬೆಗಳು ಅದೆಲ್ಲನೂ ಕೂಡ ಮಾರ್ತಾ ಇರ್ತಾರೆ. ಹಾಗೆ ಇಲ್ಲಿ ಬ್ಯಾಂಗಲ್ ಸ್ಟೋರ್ಸ್ಗೆ ಹೋದೆ ನಾನು, ಅವಳಿಗೆ ಏನಾದರೂ ಕೊಡ್ಸೋಣ ಅಂತಂದು. ಇದು ಕೂಡ ಅಲ್ಲೇ ಮೇನ್ ರೋಡಲ್ಲೇನೆ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ ಬ್ಯಾಂಗಲ್ ಸ್ಟೋರು. ಹಾಗೆ ಅಲ್ಲೂ ಕೂಡ ಇಯರಿಂಗ್ಸ್ ಎಲ್ಲನೂ ಕೂಡ ಇರುತ್ತೆ. ಹಾಗೆ ಮೇಕಪ್ ಐಟಮ್ ಎಲ್ಲ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಇವಳು ಮೇಕಪ್ ಐಟಮ್ ನೋಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಚಿಕ್ಕ ಮಕ್ಕಳಿಗೆಲ್ಲ ಮೇಕಪ್ ಐಟಮ್ ಅಂದರೆ ತುಂಬಾನೇ ಇಷ್ಟ. ಸೊ ನಾನು ಏನು ಬೇಡಮ್ಮ ಅದೆಲ್ಲ ಏನು ಕೊಡ್ಸಲ್ಲ, ನಾನು ನಿನಗೆ ಏನು ಬೇಕು ಅದಷ್ಟೇ ಕೊಡಿಸ್ತೀನಿ ಅಂತಂದು ಹೇಳಿದೆ. ಯಾಕಂದರೆ ನೋಡಿದ್ದೆಲ್ಲ ಕೊಡಿಸ್ಕೊತ ಹೋದರೆ ಎಲ್ಲನೂ ಕೇಳ್ತಾರೆ ಅವರು, ಹಾಗಾಗಿ ಏನು ಕೊಡಿಸ್ತಾ ಇಲ್ಲ. ಹಾಗೆ ಇಲ್ಲೆಲ್ಲ ಸ್ಟಿಕ್ಕರ್ಸು ಅದು ಇದು ಎಲ್ಲನೂ ಕೂಡ ಇತ್ತು. ನಾನು ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರ್ ಎಲ್ಲ ಮೊನ್ನೆ ಮನೆ ಹತ್ರ ಇರೋ ಬ್ಯಾಂಗಲ್ ಸ್ಟೋರಲ್ಲೇ ಹೋಗಿ ತಗೊಂಬಂದೆ. ಹಾಗೆ ಇವಳಿಗೆ ಬಳೆಗಳು ತೊಗೋಬೇಕಿತ್ತಲ್ಲ ಅಂತಂದು ಬಳೆಗಳನ್ನ ತೋರಿಸಿದ್ರು. ಇಲ್ಲೊಂಚೂರು ಪರವಾಗಿಲ್ಲ ಚೆನ್ನಾಗಿರೋದೆ ಇವಳ ಸೈಜ್ಗೆ ಸಿಕ್ತು. ಸೊ ನಾನು ಮೆಟಲ್ದೇ ನೋಡ್ತಾ ಇದ್ದೆ, ಗಾಜಿಂದೆಲ್ಲ ಆದರೆ ಒಡೆದಾಕೊಂಡ್ಬಿಡ್ತಾಳೆ ಅಂತಂದು. ಹಾಗೆ ಅವಳಿಗೆ ಬಳೆ ಸಿಕ್ತು, ಸಿಂಗಲ್ ಆಗಿರೋದೇ ಸಾಕು ಇದೇ ಥರದ್ದು ಅಂತಂದು 1-2 ಬಳೆ ತೊಗೊಂಡೆ. ಅದೊಂಥರ ಕೆಳಗಡೆ ನೇತಾಡ್ತಾ ಇತ್ತು. ಅವಳು ಕೂಡ ಇದೇ ಬೇಕಂತಂದ್ಲ, ಸರಿ ಅಂತಂದು ತೊಗೊಂಡೆ. ಅಂದರೆ ಈ ಥರದ್ದು ಯಾವಾಗಲೂ ಕೊಡಿಸಿಲ್ಲ, ಇದೊಂದ್ಸಲ ಇರಲಿ ಬಿಡು ಈ ಥರದ್ದು ಅಂತಂದು ತೊಗೊಂಡೆ. ಹಾಗೆ ಅವಳಿಗೆ ಸರ ನೋಡಬೇಕಿತ್ತು ಅಂತ ಹೇಳಿದ್ನಲ್ಲ, ಇದೊಂಥರ ಸಿಂಪಲ್ಲಾಗಿ ಚೆನ್ನಾಗಿತ್ತು ಸರ. ಬಟ್ ಅವ್ರು ತುಂಬ ಕಾಸ್ಟ್ಲಿ ಹೇಳಿದ್ರು, ಹಂಗಾಗಿ ಚಿಕ್ಕ ಮಕ್ಕಳಿಗೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಇದು ಅಂತಂದು ನಾನು ನೋಡೋಣ ಬಿಡಿ ಅಂತಂದು ಹೇಳಿ ಬಂದೆ. ಹಾಗೆ ಅಲ್ಲಿ ಹೊರಗಡೆ ಈ ಥರ ಕ್ಯಾಪ್ಗಳನ್ನೆಲ್ಲ ಮಾರ್ತಾಯಿದ್ರು, ಕಿವಿಗೆ ಹಾಕ್ಕೊಳ್ಳೋದು. ಇವಳು ಬೇಕು ಅಂತ ಹೇಳಿದ್ಲು, ಆಲ್ರೆಡಿ ಮನೇಲಿ ಒಂದಿದೆ, ಹಾಗಾಗಿ ಈ ಥರದ್ದು ಇದೆ ಮನೆಯಲ್ಲಿ, ಈ ಥರದ್ದು ಬೇಡ ಅಂತಂದು ಅದು ಏನೋ ಈ ಥರ ಸೌಂಡ್ ಮಾಡುತ್ತಂತೆ,
ಆ ಥರದ್ದು ಬೇಕು ಅಂದ್ಲು. ಸರಿ ತಗೋ ಅಂತಂದು ಹೇಳಿ ಅದೊಂದು ಕೊಡಿಸ್ತಾ ಇದ್ವಿ. ಅಂತ ಚಿಕ್ಕದೇ ಅದು ಹಾಫ್ ಏಜ್ ಇದೆ ನೋಡಿ, ಈ ಥರ ಹಾಕೊಂತಾರೆ, ಹಿಂಗೆ ಹಿಡ್ಕೊಂತಾನೆ ಈ ಥರ. ಇರಲಿ ಬಿಟ್ಟು. ಹಾಗೆ 2 ಕ್ಯಾಪ್ ತೊಗೊಂಡ್ವಿ, ಅವಳಿಗೊಂದು ಅವ್ರ ತಮ್ಮಗೊಂದು, ಯಾಕಂದರೆ ಇಬ್ಬರು ಕಿತ್ತಾಡ್ತಾರೆ ಅಂತಂದು 2 ತೊಗೊಂಡ್ಬಿಟ್ವಿ. ಹಾಗೆ ನೆಕ್ಸ್ಟ್ ಅಲ್ಲಿಂದನೇ ಮುಂದೆ ಬಂದರೆ ಲೆಫ್ಟಿಗೆ ಇನ್ನೊಂದು ಕೂಡ ಜ್ಯುವೆಲರಿ ಶಾಪ್ ಇತ್ತು. ಸೊ ಇದು ಬಂದ್ಬಿಟ್ಟು 1 ಗ್ರಾಮ್ ಜ್ಯುವೆಲರಿ ಶಾಪು. ನೋಡೋಣ ಇಲ್ಲಿ ಇರುತ್ತೋ ಇಲ್ವೋ ಚಿಕ್ಕ ಮಕ್ಕಳಿಗೆ ಅಂತಂದು ಬಂದ್ವಿ. ಅಂದರೂ ಕೂಡ ಚಿಕ್ಕ ಮಕ್ಕಳಿಗೆ ಏನಿರಲಿಲ್ಲ, ಅದೇ ನಾನು ಆಗಲೇ ನೋಡಿದ್ನಲ್ವ ಅದೇ ಥರ ಸರನೇ ಸ್ವಲ್ಪ ಕಡಿಮೆ ರೇಟಿಗಿತ್ತು. ತುಂಬಾ ಚೆನ್ನಾಗಿತ್ತು, ಅದಕ್ಕಿಂತ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಸೊ ಹಾಕಿ ನೋಡ್ತೀವಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಕು ಈ ಥರದ್ದು ಅಂದರೆ ಮುತ್ತಿಂದೆಲ್ಲ ತೊಗೊಂಡ್ಬಿಟ್ರೆ ಅವಳು ಏನು ಮಾಡ್ತಾಳೆ, ಮುತ್ತೆಲ್ಲ ದಾರ ಎಲ್ಲ ಕಟ್ ಮಾಡಿಬಿಟ್ಟು ಆಟ ಆಡೋದಕ್ಕೆ ತೊಗೊಂಡ್ಬಿಡ್ತಾಳೆ ಮುತ್ತಿಂದು. ಹಂಗಾಗಿ ಸಲ ಮುತ್ತಿಂದು ಏನು ತೊಗೊಳ್ಳಿಲ್ಲ, ಈ ಥರದ್ದೇ ಲಂಗ ಬ್ಲೌಸ್ಗೆ ಆಗಲಿ ಫ್ರಾಕ್ ಆಗಲಿ ಎಲ್ಲರ ದೇವಸ್ಥಾನಕ್ಕೆಲ್ಲ ಹೋದರೆ ಹಾಕೊಳ್ಳೋದಕ್ಕೆ ಬರುತ್ತೆ ಅಂತಂದು ತೊಗೊಂಡ್ವಿ. ಹಾಗೆ ಅದರ ರೇಟ್ ಬಂದ್ಬಿಟ್ಟು ಜಸ್ಟ್ ಒಂದು 250 ಏನೋ ಹೇಳಿದ್ರು, ಅಲ್ಲಿ ಬಂದ್ಬಿಟ್ಟು 300 ಏನೋ ಸಮಥಿಂಗ್ ಹೇಳಿದ್ರು. ಇನ್ನೊಂದು ಸ್ವಲ್ಪ ನೋಡಿದ್ವಿ, ಅದಾದಮೇಲೆ ಇವಳು ಗೊಂಬೆ ಬೇಕು ಅಂತ ಹೇಳ್ತಾ ಇದ್ಲು. ಸರಿ ಅಂತಂದು ಅವಳಿಗೆ ಗೊಂಬೆ ಕೊಡಿಸ್ಕೊಂಡು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.